ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. EVM ಅಲ್ಲಿ ಗೋಲ್ಮಾಲ್ ಮಾಡಲ್ಲ ಅನ್ನೋದನ್ನು ಎಲೆಕ್ಷನ್ ಕಮಿಷನ್ ಸಾಕಷ್ಟು ಬಾರಿ ಹೇಳಿದೆ. EVM ಅಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ. ಆದರೆ ಲೆಕ್ಕ ಹಾಕುವವರು ಮನುಷ್ಯರಲ್ಲ. ಮಿಷನಲ್ಲಿ ಏನು ಮಾಡೋಕ್ಕಾಗದೇ ಇರಬಹುದೇನೋ, ಲೆಕ್ಕ ಹಾಕುವಾಗ ಲೆಕ್ಕ ತೋರಿಸುವಾಗ ನಾಟಕ ಆಡಬಹುದಲ್ಲ. ಅಂಥದ್ದೊಂದು ನಿದರ್ಶನ ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ನಡೆಯಿತು. ಹರಿಯಾಣದ ಪಂಚಾಯತ್ ಚುನಾವಣೆ ಒಂದರಲ್ಲಿ ಅಕ್ರಮ ನಡೆದಿದೆ ಅಂತ ಸೋತ ಅಭ್ಯರ್ಥಿ ಹಾಕಿದ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ತಗೊಂಬಂಡ್ರಿ EVM ಮಿಷನ್ ಇಲ್ಲೇ ಕೌಂಟ್ ಮಾಡ್ರಿ ಅಂತ ಹೇಳ್ತು. ಕೌಂಟ್ ಮಾಡಿದ್ದಕ್ಕೆ ರಿಸಲ್ಟು ಉಲ್ಟಾ ಇತ್ತು. ಸೋತ ವ್ಯಕ್ತಿ ಗೆದ್ದ ವ್ಯಕ್ತಿ ಸೋತೋದ. ಇದು ಸುಪ್ರೀಂ ಕೋರ್ಟಲ್ಲಿ ನಡೀತು. ಸುಪ್ರೀಂ ಕೋರ್ಟ್ ಅವಗಾಹನೆಯಲ್ಲಿ ನಡೀತು. ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ ನಿಂತ್ಕೊಂಡು ಮಾಡಿಸಿದ್ದಕ್ಕೆ ನಡೀತು. ಇದು ನಿಜವಾದ ಪ್ರಜಾಪ್ರಭುತ್ವದ ಅವಸ್ಥೆ ಭಾರತದಲ್ಲಿ. ಸೊ ಏನದು ಇಡೀ ಪ್ರಕರಣ ವಿವರವಾಗಿ ಹೇಳ್ತೀನಿ. 2022 ನವೆಂಬರ್ 2ನೇ ತಾರೀಕು ಹರಿಯಾಣದಲ್ಲಿರುವ ಪಾಣಿಪತ್ ಅನ್ನುವ ಜಿಲ್ಲೆಯ ಭುವಾನಾ ಲಖು ಅನ್ನುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ನಲ್ಲಿ ಕುಲ್ದೀಪ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಜಯ ಅಂತ ಅನೌನ್ಸ್ ಆಯಿತು. ಆತ BJP ಬೆಂಬಲಿತ. ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷಗಳು ಇರೋದಿಲ್ಲ, ಆದರೆ ಒಂದು ಪಕ್ಷದ ಬೆಂಬಲ ಅಂತೂ ಇದ್ದೇ ಇರುತ್ತೆ. ಇದು ಕುಲ್ದೀಪ್ ಸಿಂಗ್ ಅನ್ನುವಂತಹ ವ್ಯಕ್ತಿ BJP ಬೆಂಬಲಿತ. ಈ ಕಡೆ ವಿಪಕ್ಷ ಬೆಂಬಲಿತ ಮೋಹಿತ್ ಕುಮಾರ್ ಅನ್ನುವಂತಹ ವ್ಯಕ್ತಿ ಸೋತ್ ಹೋದರು ಅಂತ ಎಲೆಕ್ಷನ್ ರಿಸಲ್ಟ್ಗಳು ಡಿಕ್ಲೇರ್ ಆಯಿತು. ಆದರೆ ಮೋಹಿತ್ ಕುಮಾರ್ಗೆ ಡೌಟ್ ಇತ್ತು. ಇಲ್ಲ, ನಾನು ಗೆದ್ದಿರೋದು, ಇಲ್ಲಿ ಅಕ್ರಮ ನಡೆದಿದೆ ಅಂತ. ಅವರು ಇದಕ್ಕೆ ಹೋದರು, ನ್ಯಾಯಮಂಡಳಿಗೆ ಹೋದರು. ಚುನಾವಣಾ ನ್ಯಾಯಮಂಡಳಿಗೆ ಹೋದಾಗ ಚುನಾವಣಾ ನ್ಯಾಯಮಂಡಳಿ ಸರಿ ಮರು ಎಣಿಕೆ ಮಾಡೋಣ ಅಂತ ಹೇಳ್ತು. ಆದರೆ ಗೆದ್ದ ವ್ಯಕ್ತಿ ಕುಲ್ದೀಪ್ ಸಿಂಗ್ ಹೈಕೋರ್ಟ್ಗೆ ಹೋಗಿ ಚುನಾವಣಾ ನ್ಯಾಯಮಂಡಳಿಯವರು ಮರು ಎಣಿಕೆ ಮಾಡಬಾರ್ದು ಅಂತ ಅಲ್ಲಿಂದ ಸ್ಟೇ ತಗೊಂಬಂದರು. ಮರು ಎಣಿಕೆ ಮಾಡಬಾರ್ದು ಅಂತ ಗೆದ್ದ ವ್ಯಕ್ತಿ. ಹೈಕೋರ್ಟು ಹೇಳ್ತು ಮಾಡೋದು ಬೇಡ, ಮತ್ತೆ ಮಾಡೋದು ಬೇಡ ಕೌಂಟಿಂಗ್ ಅಂತ. ಆದರೆ ಸೋತ ವ್ಯಕ್ತಿ ಸುಮ್ಮನಿರಲಿಲ್ಲ. ಮೋಹಿತ್ ಕುಮಾರ್ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಸುಪ್ರೀಂ ಕೋರ್ಟ್ ಹೋಗಿ ಈ ರೀತಿ ಆಗಿದೆ, ಮರು ಎಣಿಕೆ ಆಗಲಿ, ಮಾಡಿಸಿ ಮರು ಎಣಿಕೆ ಅಂತ ಹಠ ಹಿಡಿದ್ರು. ಅಲ್ಲಿ ಸುಪ್ರೀಂ ಕೋರ್ಟ್ ಆಕ್ಸೆಪ್ಟ್ ಮಾಡಿಕೊಂಡು ನಿನ್ನೆ ತಗೊಂಬಂಡ್ರಿ EVM ಮಿಷನ್ನ ಕೌಂಟಿಂಗ್ ಇಲ್ಲೇ ನಡೆಸಿ, ಕೋರ್ಟಿನ ರಿಜಿಸ್ಟ್ರಾರ್ ಸಮ್ಮುಖದಲ್ಲಿ ನಡೆಸಿ ಅಂತ ಆದೇಶ ಕೊಡ್ತು. ಆ ಆದೇಶದ ಪ್ರಕಾರ ಕೋರ್ಟಿನ ಒಳಗೇನೆ, ಸುಪ್ರೀಂ ಕೋರ್ಟಿನ ಒಳಗೆ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ ಉಪಸ್ಥಿತಿಯಲ್ಲಿ EVM ಕೌಂಟಿಂಗ್ ಮರು ಎಣಿಕೆ ಆಯಿತು, ರೀಕೌಂಟಿಂಗ್ ಆಯಿತು. ರೀಕೌಂಟಿಂಗಲ್ಲಿ ರಿಸಲ್ಟು ಉಲ್ಟಾ ಆಯಿತು. ಒಟ್ಟು ಮತಗಳು ಆ ಮಿಷನಿಂದ ಹೊರಗಡೆ ಬಂದಿದ್ದು 3767. ಅದರಲ್ಲಿ ಮೊದಲು ಗೆದ್ದಿದ್ದಂತಹ ಕುಲ್ದೀಪ್ ಸಿಂಗ್ಗೆ ಸಿಕ್ಕಿದ್ದು ಕೇವಲ 1000 ಮತಗಳು ಮಾತ್ರ. ಮೊದಲು ಗೆದ್ದಿದ್ದಂತಹ ಕುಲ್ದೀಪ್ ಸಿಂಗ್ಗೆ ಸೋತ ವ್ಯಕ್ತಿ ಇದ್ರಲ್ಲ ಮೋಹಿತ್ ಕುಮಾರ್, ಅವರಿಗೆ ಸಿಕ್ಕಿದ್ದು 1051 ಮತಗಳು. 51 ಮತಗಳ ಅಂತರದಲ್ಲಿ ಮೋಹಿತ್ ಕುಮಾರ್ ಜಯಶಾಲಿ ಆದರು. ಮರು ಎಣಿಕೆಯಲ್ಲಿ ಸುಪ್ರೀಂ ಕೋರ್ಟ್ ಒಳಗಡೆ ಕೂತ್ಕೊಂಡು ರೀಕೌಂಟಿಂಗ್ ಮಾಡಿದ್ದಕ್ಕೆ. ಸೊ ಈಗ ಹೇಳಿ, EVM ಇಂದ ಏನು ನಡೆಯಲ್ವಾ? ಎಲೆಕ್ಷನ್ ಕೌಂಟಿಂಗಲ್ಲಿ ಏನು ಗೋಲ್ಮಾಲ್ ನಡೆಯಲ್ವಾ? ಹಾಗಾದರೆ ಇದೇನು? ವಾಟ್ ಈಸ್ ದಿಸ್? ಇದನ್ನು ಕೇಳಬೇಕು ಎಲೆಕ್ಷನ್ ಕಮಿಷನ್ಗೆ ಆಗಲಿ ಯಾರಿಗೇ ಆಗಲಿ. ಈಗ ಸುಪ್ರೀಂ ಕೋರ್ಟ್ ಆ ಫಲಿತಾಂಶವನ್ನು ಬೇರೆ ಮಾಡಿದೆ. ರಿಯಲ್ ಆಗಿ ಗೆದ್ದಿರೋದು ಈ ವ್ಯಕ್ತಿ. ಇನ್ನು 2 ದಿನಗಳ ಒಳಗೆ ಜಿಲ್ಲಾಡಳಿತ ಇವರಿಗೆ ಪ್ರಮಾಣ ವಚನವನ್ನು ಕೊಡಬೇಕು. ಇವರೇ ವಿನ್ನರ್ ಎಲೆಕ್ಷನ್ನಲ್ಲಿ. EVM ಕೌಂಟಿಂಗಲ್ಲಿ ಅಕ್ರಮ ನಡೆದಿದೆ ಅಂತ ಸುಪ್ರೀಂ ಕೋರ್ಟ್ ಒಪ್ಕೊಳ್ತು. ಇದು ಹರಿಯಾಣದಲ್ಲಿ ನಡೆದಿರುವಂತಹ ಘಟನೆ. ಹರಿಯಾಣದಲ್ಲಿ ಪಾಣಿಪತ್ ಅಂತಹ ಜಿಲ್ಲೆಯ ಭುವಾನಾ ಲಖು ಅನ್ನುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಘಟನೆ. ಸೊ ನೀವು ಯೋಚನೆ ಮಾಡಿ, EVM ಇಟ್ಕೊಂಡು ಕೌಂಟಿಂಗ್ ಎಲ್ಲೆಲ್ಲೇನೇ ನಡೀತಿದೆ. ಮತ್ತು ಸುಪ್ರೀಂ ಕೋರ್ಟಲ್ಲಿ ನಿನ್ನೆ ಇನ್ನೊಂದು ಪ್ರೋಗ್ರಾಮ್ ಮಾಡಿದ್ದೀನಿ, ಇದೇ ಚಾನಲ್ಗೆ ನೋಡಿ. ಸುಪ್ರೀಂ ಕೋರ್ಟಲ್ಲಿ ಯಾವೆಲ್ಲ ರೀತಿಯಲ್ಲಿ ನಿನ್ನೆ ಎಲೆಕ್ಷನ್ ಕಮಿಷನ್ಗೆ ಬೆಂಡೆತ್ತಿದ್ದಾರೆ. ಯಾಕೆ SIR ಅಂತ ಮಾಡಿ ಬಿಹಾರದಲ್ಲಿ 65 ಲಕ್ಷ ಮತದಾರರನ್ನು ಅಲ್ಲೋಲ ಕಲ್ಲೋಲ ಮಾಡಿ ಅವರನ್ನು ಒಂದು ರೀತಿ ಅಂತರ್ಪಿಚಾಚಿಗಳು ಮಾಡಿಟ್ಟಿದ್ದೀರಲ್ಲ ಅಂತ. ಸೊ ಆ ವಿಡಿಯೋ ನೋಡಿ, ನಿಮಗೆ ಅದು ಅರ್ಥ ಆಗುತ್ತೆ. ಅದರ ಜೊತೆಗೆ ಇಲ್ಲಿ
ಸೊ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಕೆಲಸ ಮಾಡ್ತಿದೆ, ಪ್ರಜಾಪ್ರಭುತ್ವದಲ್ಲಿ ಅತಿ ಮುಖ್ಯವಾದಂತಹ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಆಗಬೇಕಾಗಿದ್ದಂತಹ, ಇಂಡಿಪೆಂಡೆಂಟ್ ಬಾಡಿ ಆಗಬೇಕಾಗಿದ್ದಂತಹ ಎಲೆಕ್ಷನ್ ಕಮಿಷನ್ ಈ ರೀತಿಯಾದಂತಹ ಘಟನೆಗಳಿಗೆ ಸಾಕ್ಷಿಯಾಗುತ್ತೆ ಅಥವಾ ಅವಕಾಶ ಮಾಡಿಕೊಡುತ್ತೆ ಅಂದರೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಅಂತ ನಾವು ಅನ್ಕೋಬೇಕಾ? ಪ್ರಜಾಪ್ರಭುತ್ವ ಅಪಾಯದಲ್ಲಿಲ್ಲ ಅಂತ ನಾವು ಅನ್ಕೋಬೇಕಾ? ಸಾಧ್ಯನೇ ಇಲ್ಲ. ಖಂಡಿತ ನಮ್ಮ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಅದಕ್ಕೆ ಇದು ಒಂದು ನಿದರ್ಶನ. EVM ಅಲ್ಲಿ ಮೋಸ ನಡೆಯಲ್ಲ ಅನ್ನೋದಕ್ಕೆ, ಮೋಸ ನಡೆಯೋದೇ ಇಲ್ಲ ಅಂತ ಎಲೆಕ್ಷನ್ ಕಮಿಷನ್ ಹೇಳುತ್ತಲ್ಲ, ಅದರ ವಿರುದ್ಧ ಇದೇ ದೊಡ್ಡ ಸಾಕ್ಷಿ, ಇದೇ ದೊಡ್ಡ ಸಾಕ್ಷಿ ಅಷ್ಟೇ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.